ಕಟಿಂಗ್ ಮಾಸ್ಟರ್ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಮೇಡಮ್, ನೀವು ಕಟಿಂಗ್ ಮಾಸ್ಟರ್ ಗಳಿಗೆ ಏನೋ ಒಂದು ಸಂದೇಶ ಕೊಡ್ತಿದ್ದೀರಿ, ಏನ್ ಹೇಳಿ ಮೇಡಮ್? ಸಂದೇಶ ಏನಂತಂದ್ರೆ ಇವಾಗ ತುಂಬಾ ಬಲ್ಕ್ ಆರ್ಡರ್ ಇರುತ್ತೆ. ಹೌದು. ಸೊ ಒಬ್ರು ಇಬ್ರು ಕಟಿಂಗ್ ಮಾಸ್ಟರ್ ಕೈಲಿ ಆರ್ಡರ್ ನ ಕಂಪ್ಲೀಟ್ ಮಾಡಕ್ ಆಗಲ್ಲ. Correct. ಅವತ್ತು ದಿನ ಆಗಲ್ಲ. ಸೊ ಅದನ್ನ ಬ್ಯಾಕ್ ಎಂಡ್ ಆಗ್ತಾ ಹೋಗುತ್ತೆ, ಇವತ್ತಿನ ನಾಳೆ ನಾಡಿದ್ದು. ಸೊ ಅವತ್ತಿನ ಬಿಸ್ನೆಸ್ ಅವತ್ತೇ ಕಂಪ್ಲೀಟ್ ಆಗ್ಬೇಕು ಅಂದಾಗ ಅವಾಗ ಅವ್ರಿಗೆ ನಾವು ಈ ತರ ಕಟಿಂಗ್ ಟೈಲರಿಂಗ್ ಕ್ಯಾಡ್ ಸಾಫ್ಟ್ವೇರ್ ಅಂತ ಬಂದಿದೆ. ಹೌದಾ? ಹೌದು, ಸಾಫ್ಟ್ವೇರ್ ಅಂತ ಬರುತ್ತೆ. ಆಮೇಲೆ ಲೇಸರ್ ಮಿಷಿನ್ ಅಂತ ಬಂದಿದೆ. ಸೊ ಇದ್ರಲ್ಲಿ ನೀವು ಈ ಸಾಫ್ಟ್ವೇರ್ ಮತ್ತೆ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಪರ್ ಡೇ 25 to 30 ಬ್ಲೌಸಸ್ ಮಾಡ್ತಾ ಇದ್ದೀನಿ ಅಂದ್ರೂ ಆರಾಮಾಗಿ ವಿತೌಟ್ ಎನಿ ಟೆನ್ಷನ್ ಇಲ್ದಾನೆ ನೀವು ಬೊಟಿಕ್ ರನ್ ಮಾಡಬಹುದು. ಒಂದು ಆಮೇಲೆ ಈ ಬೊಟಿಕ್ ಸ್ಟಾರ್ಟ್ ಮಾಡೋದು ನಾನು ನಿಮ್ಗೆ ಹೇಳಿದೆ, ವಿತೌಟ್ ಕಟಿಂಗ್ ಮಾಸ್ಟರ್ ಬೇಕು ನಮ್ಗೆ, ನಾವು ಜಸ್ಟ್ ಲೇಬರ್ಸ್ ಹೈರ್ ಮಾಡ್ತೀನಿ. ಪ್ಯಾಟರ್ನ್ ನೀವು ತಿಳ್ಕೊಂಡಿರ್ಬೇಕು, ನೀವು ಕಲ್ತಿದ್ರೆ ಮಾತ್ರ ನೀವು ಬೊಟಿಕ್ ರನ್ ಮಾಡಕ್ ಆಗುತ್ತೆ. ಲೈಕ್ ಫ್ಯಾಷನ್ ಡಿಸೈನಿಂಗ್ ಏನಾದ್ರು. ಬಟ್ ವಿತೌಟ್ ಫ್ಯಾಷನ್ ಡಿಸೈನಿಂಗ್ ಇದ್ರು ಅವರು ಜಸ್ಟ್ ಸಿಸ್ಟಮ್ ಎಂಟ್ರಿ ಮಾಡೋದು ಬಂದಿದ್ರೆ ಸಾಕು. ಯಾಕಂದ್ರೆ ಅವ್ರಿಗೆ ಯಾವ್ದೇ ತರ ಟ್ರೈನಿಂಗ್ ಬೇಕಂದ್ರೆ ನಾವೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ನಮ್ದು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಯಾವ ತರ ಮೆಷರ್ಮೆಂಟ್ ತಗೋಬೇಕು, ಯಾವ ಕಟಿಂಗ್ ಗೆ ಯಾವ ತರ ಮೆಷರ್ಮೆಂಟ್ ತಗೊಂಡು ಎಂಟ್ರೀಸ್ ಮಾಡ್ಕೊಂಡು ಅವ್ರಿಗೆ ಸ್ಟಿಚಿಂಗ್ ಮಾಡ್ಬೇಕು, ಪ್ರತಿಯೊಂದು 0 to 1 ಇಂದ ನಾವು ನಿಮ್ಗೆ ಸ್ಟಾರ್ಟ್ ಅಪ್ ಮಾಡ್ತೀವಿ. ಸೊ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಹೋಗಿರ್ಬೇಕು, ಕಲ್ತಿದ್ರೆ ಮಾತ್ರ ನಾನು ಬೊಟಿಕ್ ಮಾಡ್ತೀನಿ, ಟೈಲರಿಂಗ್ ಶಾಪ್ ಮಾಡ್ತೀನಿ ಅನ್ನೋದು ಸುಳ್ಳು. ಇವಾಗ ಎಲ್ಲದಕ್ಕೂ ನಮ್ದೇ ಈ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ನಾವೇ ಹೇಳ್ಕೊಡ್ತೀವಿ. ನೀವೇ ವಿತೌಟ್ ಎನಿ ನಾಲೆಡ್ಜ್ ಬಿಸ್ನೆಸ್ ರನ್ ಮಾಡ್ಬೋದು. ಇದು ಮಿಷಿನ್ ಅಲ್ಲ ಮೇಡಮ್? ಇದು ಲೇಸರ್ ಮಷೀನ್. ಇದರಲ್ಲಿ ನಾವು ಸಿಸ್ಟಮ್ ಅಲ್ಲಿ ಮೆಷರ್ಮೆಂಟ್ ಎಂಟ್ರಿ ಮಾಡಿದ್ರೆ ಕಸ್ಟಮೈಸ್ ಮೆಷಿನ್. ಮುಂಚೆ ಇವಾಗ ಅದು ಸ್ವಲ್ಪ ಜನ ಕನ್ಫ್ಯೂಷನ್ ಇದೆ, ಏನಂತಂದ್ರೆ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ, ಎಲ್ಲಾರ್ದು ಮೆಷರ್ಮೆಂಟ್ ಎಲ್ಲರಿಗೂ ಮ್ಯಾಚ್ ಆಗಲ್ಲ ಅಂತ. ಬಟ್ ಇದು ಆ ತರ ಅಲ್ಲ, ಕಸ್ಟಮೈಸೇಷನ್ ಮೆಷರ್ಮೆಂಟ್. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ಮೆಷರ್ಮೆಂಟ್ ಎಂಟ್ರಿ ಮಾಡಿ ಕಟಿಂಗ್ ಕೊಟ್ರೆ ಪೇಪರ್ ಪ್ಯಾಟರ್ನ್ ಬರುತ್ತೆ ಒಂದು ಸಾಫ್ಟ್ವೇರ್ ಅಲ್ಲಿ. ಸೊ ಈ ಲೇಸರ್ ಮಿಷಿನ್ ತಗೊಂಡ್ರೆ ಆಟೋಮೆಟಿಕ್ ಫ್ಯಾಬ್ರಿಕ್ ಕಟ್ ಆಗ್ಬಿಡುತ್ತೆ. ಇವಾಗ ಮೇಡಮ್ ಮಾಡ್ತಿದ್ರಲ್ಲ? ಹೌದು, ಮೇಡಮ್ ಆಪರೇಟ್ ಮಾಡ್ತಿದ್ದಾರೆ. ಅದು ಡಿಸ್ಪ್ಲೇ ಅಲ್ಲಿ ಇದೆ. ಹೌದು, ಅಲ್ಲಿ ಡಿಸ್ಪ್ಲೇ ಬರುತ್ತೆ. ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಇದೆ ನೋಡಿ. ಇದು ಮಿಷಿನ್ ಹೇಗೆ ಆಪರೇಟ್ ಆಗುತ್ತೆ ಅಂತ ತೋರಿಸ್ತೀರಾ ಮೇಡಮ್? ತೋರಿಸ್ತೀನಿ. ಓಕೆ. ಇದು ನಮ್ಗೆ ಸಿಸ್ಟಮ್ ಅಲ್ಲಿ ಮೆಷರ್ಮೆಂಟ್ ಎಂಟ್ರಿ ಮಾಡ್ತೀವಿ. ಯಾವ ಗಾರ್ಮೆಂಟ್ ಯಾವ್ದು ಸ್ಟೈಲ್, ಲೈಕ್ ಬ್ಯಾಕ್ ಬಟನ್, ಫ್ರಂಟ್ ಬಟನ್, ಸೈಡ್ ಜಿಪ್, ಯಾವ ತರ ಬೇಕು, ಬ್ಲೌಸ್, ಕುರ್ತಾ, ಗೌನ್ಸ್, ಸ್ಕರ್ಟ್ಸ್ ಏನ್ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಂಡು ಮೆಷರ್ಮೆಂಟ್ ಎಂಟ್ರಿ ಮಾಡಿ ಅಲ್ಲಿ ಅಪ್ಡೇಟ್ ಕೊಟ್ರೆ ಒಂದ್ ಈ ತರ ಪೇಪರ್ ಪ್ಯಾಟರ್ನ್ಸ್ ಬರುತ್ತೆ. ಇದು ಬಂದು ಹೌದು, ಇದು ಪೇಪರ್ ಪ್ಯಾಟರ್ನ್. ಇದು ಸಾಫ್ಟ್ವೇರ್ ವಿತ್ ಕ್ಯಾಡ್ ಸಾಫ್ಟ್ವೇರ್ ಅಂತ ಬರುತ್ತೆ. 2 ಟೈಪ್ಸ್ ಇರುತ್ತೆ. ಒಂದು ಪೇಪರ್ ಪ್ಯಾಟರ್ನ್ ಬರುತ್ತೆ, ಇನ್ನೊಂದು ಕಟಿಂಗ್ ಬರುತ್ತೆ. ಒಂದ್ ಸಲ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಕಟಿಂಗ್ ಆಗ್ಬಿಡುತ್ತೆ. ಜಸ್ಟ್ 30 to 40 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಒಂದು ಗಾರ್ಮೆಂಟ್ ಕಟಿಂಗ್ ರೆಡಿ ಆಗ್ಬಿಡುತ್ತೆ. ಸೊ ಮ್ಯಾನ್ಯುವಲಿ ನಾವು ಕಟ್ ಮಾಡ್ತೀವಿ ಅಂದ್ರೆ half an hour ಬೇಕಾಗುತ್ತೆ. ಸೊ ಅದೇ ತರ ಇದು 30 to 40 ಸೆಕೆಂಡ್ಸ್ ಅಲ್ಲಿ ಒಂದು ಮೆಟೀರಿಯಲ್ ಲೈಕ್ ಬ್ಲೌಸ್ ಆಗ್ಲಿ, ಗೌನ್ ಆಗ್ಲಿ ಕಟಿಂಗ್ ಬಂದ್ಬಿಡುತ್ತೆ.